ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌತ್ ಟಾಕೀಸ್. ಇತ್ತೀಚೆಗೆ ಬಂದಂತಹ ಟ್ರೇಲರ್ಗಳನ್ನ ನಾನು ನೋಡ್ತಾ ಇದ್ದೆ. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಜ್ಞಾತವಾಸಿ ಟ್ರೇಲರ್. ಇನ್ನು ಈ ಟ್ರೇಲರ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಜ್ಞಾತವಾಸ ಅಂದರೆ ಮೊದಲು ನೆನಪಾಗೋದು ಮಹಾಭಾರತ. ಅಸ್ಲಿ ರೂಪ ಮರೆಮಾಚಿ ಮಾರುವೇಷದಲ್ಲಿ ಇರೋನೇ ಅಜ್ಞಾತವಾಸಿ. ಇದೇ ಟೈಟಲನ್ನು ಮುಂದಿಟ್ಕೊಂಡು ಗುಲ್ಟು ಖ್ಯಾತಿಯ ನಿರ್ದೇಶಕರು ಜನಾರ್ದನ್ ಚಿಕ್ಕಣ್ಣ ಅವರು ಒಂದು ಕುತೂಹಲಕಾರಿ ಕಥೆಯೊಂದಿಗೆ ಬರ್ತಾ ಇದ್ದಾರೆ. ಈ ಸಿನಿಮಾದ ಇನ್ನೊಂದು ವಿಶೇಷತೆ ಅಂದರೆ ನಿರ್ದೇಶಕರು ಹಾಗೆಯೇ ಬರಹಗಾರರು ಆಗಿರುವಂತಹ ಹೇಮಂತ್ ರಾವ್ ಅವರು ಈ ಸಿನಿಮಾದ ನಿರ್ಮಾಣದ ಹೊರೆಯನ್ನು ಹೊತ್ತಿರೋದು. ಟ್ರೇಲರ್ ಬಗ್ಗೆ ಹೇಳೋದಾದರೆ ಇದೊಂದು ಮಲ್ಟಿ ಲೇಯರ್ ಕತೆ. ಸತ್ಯವನ್ನು ಹುಡುಕೋದು, ಸಾಕ್ಷಿಗಳನ್ನ ಕಲೆ ಹಾಕೋದು, ಒಂದು ಕಡೆ ಪತ್ರ ವ್ಯವಹಾರ, ಇನ್ನೊಂದು ಕಡೆ ಊರನ್ನೇ ಕಾಡೋಕೆ ಬಂದಿರೋ ಶಾಪ. ಈ ಎಲ್ಲ ಎಲಿಮೆಂಟ್ಸ್ನ ಪ್ರೆಸೆಂಟ್ ಮಾಡಿರೋ ರೀತಿ ನಿರ್ದೇಶಕರಿಗೆ ಸ್ಕ್ರೀನ್ ಪ್ಲೇ ಮೇಲಿರೋ ಹಿಡಿತವನ್ನು ತೋರಿಸಿಕೊಡುತ್ತೆ. ಇನ್ನು ಸಿನಿಮಾದಲ್ಲಿ ಕಾಣೋ ಹಳೆ ಕಾಲದ ಮಾನಿಟರ್, ಹಿಂದಿನ ಕಾಲದ ಕಾರು, ಸಿದ್ದು ಮೂಲಮನಿ ಅವರು ಓಡಿಸೋ ಸೈಕಲ್, ಕ್ಯಾರೆಕ್ಟರ್ಸ್ಗೆ ಹಾಕ್ಸಿರೋ ಕಾಸ್ಟ್ಯೂಮ್ಸ್ಗಳು, ಲೊಕೇಶನ್ಸ್ ಇವೆಲ್ಲವೂ ಕೂಡ ಹಿಂದಿನ ಕಾಲದ ಕತೆ ಅನ್ನೋ ಫೀಲನ್ನು ಕೊಡುತ್ತೆ. ಇನ್ನು ಚರಣ್ ಅವರ ಮ್ಯೂಸಿಕ್ ಆಗಿರ್ಬೋದು, ಅದ್ವೈತ್ ಗುರುಮೂರ್ತಿ ಅವರ ಸಿನಿಮಾಟೋಗ್ರಫಿ, ಭರತ್ ಅವರ ಸಂಕಲನ, ಕೃಷ್ಣರಾಜ್ ಅವರ ಬರಹ ಎಲ್ಲವೂ ಕೂಡ ಅಜ್ಞಾತವಾಸಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂದ್ರೂ ತಪ್ಪಾಗಲ್ಲ. ಮುಖ್ಯ ಭೂಮಿಕೆಯಲ್ಲಿ ರಂಗಾಯಣ ರಘು, ಸಿದ್ದು ಮೂಲಮನಿ, ಪಾವನಾ ಗೌಡ, ಶರತ್ ಲೋಹಿತಾಶ್ವ, ರವಿಶಂಕರ್ ಗೌಡ ಅವರು ಕಾಣಿಸ್ತಾರೆ. ಆದರೆ ಇವರಲ್ಲಿ ಹೀರೋ ಯಾರು, ವಿಲನ್ ಯಾರು, ಒಳ್ಳೆಯವರು ಯಾರು, ಕೆಟ್ಟೋರು ಯಾರು ಯಾವುದು ಕೂಡ ಟ್ರೇಲರ್ನಲ್ಲಿ ಬಿಟ್ಕೊಟ್ಟಿಲ್ಲ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊತಿರುವಂತಹ ರಂಗಾಯಣ ರಘು ಅವರ ಪಾತ್ರ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಈ ನಡುವೆ ಬಂದು ಹೋಗೋ ಚಿಕ್ಕನ್ ಸಾರು ರಂಗಾಯಣ ರಘು ಅವರ ಶಾಕಾಹಾರಿ ಸಿನಿಮಾವನ್ನು ನೆನಪು ಮಾಡಿಕೊಡುತ್ತೆ. ಹತ್ತಾರು ಸಂದೇಹಗಳನ್ನ ತೆರೆದಿಡೋ ನಿಗೂಢ ಹಳ್ಳಿ, ಯಾವುದೋ ಸಾವು, ಇನ್ಯಾವುದೋ ಕೊಲೆ, ಸತ್ಯದ ಹಿಂದೆ ಬಿದ್ದೋರೊಬ್ರು, ನೀರಲ್ಲಿ ಮುಳುಗಿ ಕುಳಿತೋರೊಬ್ರು. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್. ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದೇ ಒಂದು ಅಗಳು ಸಾಕು ಅನ್ನೋ ಹಾಗೆ ಟ್ರೇಲರ್ ನೋಡಿದ್ರೆ ಸಿನಿಮಾದಲ್ಲಿ ಸಾಕಷ್ಟು ಸ್ಟಫ್ ಇದೆ ಅಂತ ಅನ್ಸುತ್ತೆ. ನಾನಂತೂ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಇದೇ ಏಪ್ರಿಲ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಟ್ರೇಲರ್ ಇನ್ನೂ ನೋಡಿಲ್ಲ ಈಗಲೇ ನೋಡಿ. ಎಲ್ಲರೂ ಸಿನಿಮಾವನ್ನ ಥಿಯೇಟರ್ನಲ್ಲೇ ಬಂದು ನೋಡಿ. ಯಾಕಂದ್ರೆ ಇಂಥ ಸಿನಿಮಾಗಳು ಗೆಲ್ಲಬೇಕಿದೆ. ಒಟ್ಟಾರೆ ಟ್ರೇಲರ್ ನೋಡಿದಾಗ ಗಟ್ಟಿಯಾಗಿ ಕಾಡೋ ಪ್ರಶ್ನೆ ಏನಂದ್ರೆ, ಇಲ್ಲಿ ಅಜ್ಞಾತವಾಸಿ ಯಾರು? ಹೀರೋನಾ, ವಿಲನ್ನಾ, ಇಲ್ಲ ಸತ್ಯನಾ?